ಎಲ್ಲ ಗೈಸ್ ಎಲ್ರಿಗೂ ನಮಸ್ಕಾರ. ಇವತ್ತು ಕುವೈತಲ್ಲಿ ನಡೆದಿರೋ ಘಟನೆ ಇದು. ಕುವೈತಲ್ಲಿ ಅರಬ್ ಅವ್ರಿಗೆ ಒಂದು ಮಗ ಆಗದೆ ಅಂತ ರೋಡಲ್ಲಿ ಹೋಯ್ತಿದ್ದಿರೋ ಇಬ್ಬರನ್ನ ನಿಲ್ಲಿಸ್ಬಿಟ್ಟು ಬಾಯ್ಲಿ ನಿಮಗೆ ಎಷ್ಟು ದುಡ್ಡು ಬೇಕು ಇವತ್ತು ಅಷ್ಟು ದುಡ್ಡು ತಗೋಬಾ ಅಂತ ಇಬ್ಬರನ್ನ ಕರ್ಕೊಂಡು ATM ಕಾರ್ಡ್ ಹತ್ರ ಹೋದರು. ಸ್ಟಾರ್ಟಿಂಗ್ ಅವ್ರಿಗೆ ನಂಬಕ್ಕೆ ಆಗ್ತಿರಲಿಲ್ಲ, ಏನು ಹಿಂಗೆ ಹೇಳ್ತಾರೆ ಅಂತ. ಅವ್ರು ಅಲ್ಲೇ ATM ಕಾರ್ಡ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಅಣ್ಣನ ಕೈಲಿ ದುಡ್ಡು ಎಷ್ಟು ಬೇಕು ಅಷ್ಟು ಎತ್ಕೊ ಅಂತ ಹೇಳಿದ್ರು. ಅವರು ನನಗೆ 200 ದಿನಾರ್ ಸಾಕು ಅಂತ. 200 ದಿನಾರ್ ಅಂದರೆ ಇಂಡಿಯಾದು 30,000 ಆಯಿತು. ಅವರು ಹೆಸರು ಕೇಳಲಿಲ್ಲ, ಜಾತಿ ಕೇಳಲಿಲ್ಲ. ಹೇಳ್ಬೇಕಂದ್ರೆ ಅವರಿಬ್ಬರು ಇಂಡಿಯಾದವರೇ, ಇಬ್ಬರು ಹಿಂದೂಗಳೇ. ಅವರು ಜಾತಿ ಪಾತಿ ಏನು ಕೇಳಲಿಲ್ಲ, ಎಷ್ಟು ಬೇಕಷ್ಟು ಎತ್ಕೊ ಅಂತ. ಇನ್ನೊಬ್ರಿಗೆ ನಂಬಿಕೆ ಬಂದಾದ್ಮೇಲೆ ಅವ್ರು ನನಗೆ 300 ದಿನಾರ್ ಬೇಕು ಅಂದರು. 300 ದಿನಾರ್ ಅಂದರೆ ಇಂಡಿಯಾದು 60,000 ಆಗುತ್ತೆ. ಅಷ್ಟೇ ಅಲ್ಲದೆ ಅವರಿಬ್ಬರನ್ನ ಕಾರಲ್ಲಿ ಕೂಡಿಸ್ಕೊಂಡು ಸೂಪರ್ ಮಾರ್ಕೆಟ್ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ನಿಮ್ಗೆ ಎಷ್ಟು ಬೇಕಷ್ಟು ಶಾಪಿಂಗ್ ಮಾಡು, ನಿಮ್ಗೆ ಏನೇನು ಬೇಕಷ್ಟು ತಗೊಳ್ಳಿ, ಪರವಾಗಿಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಕಾರಲ್ಲಿ ಕುಂಡಿಸ್ಕೊಂಡು ಶಾಪಿಂಗ್ ಮಾಲ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಶಾಪಿಂಗ್ ಕೊಡಿಸಿದ್ರು. ಎಲ್ಲ ಕೊಡೋನು ಬಿಡೋನು ಎಲ್ಲ ದೇವ್ರ ಮೇಲ್ಗಡೆ ಅವನೇ ಅಂತ ಹೇಳಿ ಅವ್ರಿಗೆ ಏನೇನು ಬೇಕು ಎಲ್ಲನೂ ಕೊಡಿಸಿದ್ರು. ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಏನು ಜಾತಿ ಧರ್ಮ ಅಂತ ಏನು ಜಗಳ ಆಡ್ತೀರ ಅವೇನು ಲೆಕ್ಕ ಬರಲ್ಲ. ಹ್ಯುಮ್ಯಾನಿಟಿ, ಮನುಷ್ಯತ್ವ ಅನ್ನೋದು ತುಂಬ ಮುಖ್ಯ.